ಅಮೆರಿಕದ F-35 ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ. F-35 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿರೋ ಜೊತೆಗೆ ಪೈಲಟ್ ಸೆರೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಅಮೆರಿಕ ವಾಯುಪಡೆ ಪೈಲಟ್ ಸೆರೆ ಹಿಡಿದಿರೋ ಇರಾನ್ ಸೇನೆ ಪ್ಯಾರಾಚೂಟ್ ಬಳಸಿ ಕೆಳಗಿಳಿದಂತಹ F-35 ಯುದ್ಧ ವಿಮಾನದ ಪೈಲಟ್ ಅಮೆರಿಕ ಪೈಲಟ್ನ ಗುರುತು ಹಚ್ಚಿ ಬುಡಕಟ್ಟು ಜನರು ವಶಕ್ಕೆ ಪಡೆದಿದ್ದಾರೆ. ಇದೀಗ US F-35 ಪೈಲಟ್ ನಮ್ಮ ವಶದಲ್ಲಿದೆ ಅಂತ ಇರಾನ್ ಸೇನಾಪಡೆ ಹೇಳಿಕೊಂಡಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆರಂಭ ಆದಾಗಿನಿಂದ ಇಲ್ಲಿಯವರೆಗೂ ಅಮೆರಿಕದ ಎರಡನೆಯ F-35 ಅನ್ನ ಇರಾನ್ ಹೊಡೆದುರುಳಿಸಿದೆಯಂತೆ. ಅವಶೇಷಗಳನ್ನು ಗಮನಿಸ್ತಾ ಇದ್ದೀರಿ. ಅಮೆರಿಕದ F-35 ಯುದ್ಧ ವಿಮಾನವನ್ನ ಇರಾನ್ ಹೊಡೆದುರುಳಿಸಿದೆ. ಈ ಕುರಿತಾಗಿ ಇರಾನ್ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಯುದ್ಧ ವಿಮಾನದ ಜೊತೆಗೆ ಆ ವಿಮಾನದಲ್ಲಿದ್ದಂತಹ ಪೈಲಟ್ನನ್ನು ಕೂಡ ಸೆರೆ ಹಿಡಿಯಲಾಗಿದೆಯಂತೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಅಮೆರಿಕದ ಎರಡನೆಯ F-35 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ ಅಂತ ಇರಾನ್ ಮಾಹಿತಿಯನ್ನ ನೀಡಿದೆ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ಆರಂಭ ಆಗಿ 35 ದಿನ ಆಗಿದೆ. ಇಲ್ಲಿಯವರೆಗೂ ಇರಾನ್ ಅಮೆರಿಕದ ಎರಡನೆಯ F-35 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದೆ. ಇದರ ಜೊತೆಗೆ ಪೈಲಟ್ನನ್ನು ಕೂಡ ಸೆರೆ ಹಿಡಿದಿದ್ದೀವಿ ಅಂತ ಇರಾನ್ ಸೇನೆ ಹೇಳಿಕೊಂಡಿದೆ. ಇರಾನ್ ಅಮೆರಿಕದ ಅತ್ಯಂತ ಅಮೂಲ್ಯವಾದ ವಿಮಾನಗಳಲ್ಲಿ ಒಂದು ಈ F-35. ಇರಾನ್ನ ಅತಿ ದೊಡ್ಡ ಸೇತುವೆಯನ್ನ ಅಮೆರಿಕ ಸೇನೆ ಧ್ವಂಸಗೊಳಿಸಿದೆ. ಟೆಹರಾನ್ ಮತ್ತು ಕರಾಜ್ ನಗರಗಳನ್ನ ಸಂಪರ್ಕ ಮಾಡುವಂತಹ ಸೇತುವೆ ಇದು. ಈ ಸೇತುವೆಯನ್ನ ಅಮೆರಿಕ ಧ್ವಂಸಗೊಳಿಸಿದೆ. ವಾಯುದಾಳಿಯ ಮೂಲಕ ಇರಾನ್ನ ನಿರ್ಮಾಣ ಹಂತದ ಸೇತುವೆಯನ್ನೇ ಧ್ವಂಸಗೊಳಿಸಿದೆ. ಕ್ಷಿಪಣಿಗಳ ಮೂಲಕ 2 ಬಾರಿ ಸೇತುವೆಯ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಸ್ಥಳದಲ್ಲಿದ್ದಂತಹ 8 ಮಂದಿ ಸತ್ತಿದ್ದಾರೆ. 90ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. $400 ಮಿಲಿಯನ್ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಆಗ್ತಾ ಇತ್ತು. ನಿರ್ಮಾಣ ಹಂತದ ಸೇತುವೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಆ ಸೇತುವೆಯನ್ನೇ ಅಮೆರಿಕ ಸೇನೆ ಧ್ವಂಸ ಮಾಡಿದೆ. ಇರಾನ್ನ ಅತಿ ದೊಡ್ಡ ಸೇತುವೆ ಈಗ ಹೇಗಿದೆ ಪರಿಸ್ಥಿತಿ ಅಂತಂದ್ರೆ ಮತ್ತೆಂದೂ ಕೂಡ ಬಳಸೋದಕ್ಕೆ ಸಾಧ್ಯವಾಗದೆ ನಾಶ ಆಗಿದೆ. ಇರಾನ್ ಮೇಲೆ ಇನ್ನೂ ಹೆಚ್ಚಿನ ದಾಳಿಗಳನ್ನು ಮುಂದುವರಿಸ್ತೇವೆ, ತಡ ಮಾಡದೆ ಅಮೆರಿಕದ ಜೊತೆ ಇರಾನ್ ಒಪ್ಪಂದಕ್ಕೆ ಬರಲಿ ಅಂತ ಟ್ರಂಪ್ ಹೇಳಿದ್ದಾರೆ. ಅತಿ ದೊಡ್ಡ ಸೇತುವೆಯ ಮೇಲೆ ಅಮೆರಿಕದ ದಾಳಿ ಬೆನ್ನಲ್ಲೇ ಇರಾನ್ ಸಿಟ್ಟಿಗೆದ್ದಿದೆ. ಗಲ್ಫ್ ದೇಶಗಳ 8 ಬ್ರಿಡ್ಜ್ಗಳ ಹಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಯಾವುದೇ ಕ್ಷಣದಲ್ಲಿ 8 ಬ್ರಿಡ್ಜ್ಗಳ ಮೇಲೆ ದಾಳಿ ಅಂತ ಇರಾನ್ನ IRGC ಹೇಳಿದೆ. ಗಲ್ಫ್ನ 5 ದೇಶಗಳಲ್ಲಿನ ಬ್ರಿಡ್ಜ್ಗಳ ಮೇಲೆ ದಾಳಿಯ ಬೆದರಿಕೆ ಹಾಕಿದೆ ಇರಾನ್. ಕುವೈತ್, UAE, ಬಹರೇನ್, ಜೋರ್ಡಾನ್ ಮತ್ತು ಸೌದಿಯ ಬ್ರಿಡ್ಜ್ಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಇರಾನ್ನ ಅತಿ ದೊಡ್ಡ ಬ್ರಿಡ್ಜ್ ಮೇಲೆ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಈ ಎಚ್ಚರಿಕೆಯನ್ನ ಕೊಟ್ಟಿರೋದು. ಗಲ್ಫ್ನ 5 ದೇಶಗಳ ಬ್ರಿಡ್ಜ್ಗಳನ್ನ ಟಾರ್ಗೆಟ್ ಮಾಡಿದೆ. ಆ ಲಿಸ್ಟ್ ಅನ್ನ ಕೂಡ ರಿಲೀಸ್ ಮಾಡಿದೆ ಇರಾನ್. ಪ್ರತೀಕಾರದ ಎಚ್ಚರಿಕೆಯನ್ನ ಕೊಟ್ಟಿದೆ ಈ ಮೂಲಕ. ತಿಂಗಳು ಕಳೆದರೂ ಮುಗಿತಾ ಇಲ್ಲ ಮಧ್ಯಪ್ರಾಚ್ಯದ ಯುದ್ಧ.
35 ದಿನವೂ ದಾಳಿ ಪ್ರತಿದಾಳಿ ಸೇಡಿನ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಪೇಟಾ ಟಿಕ್ವಾ ನಗರದ ಮೇಲೆ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಕೇಂದ್ರ ಪ್ರದೇಶದಲ್ಲಿರುವಂತಹ ಪೇಟಾ ಟಿಕ್ವಾ ನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.